ಕಲಬುರಗಿ ನಗರದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿ ಆಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಇವುಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಹಾಯೋಗಿ ವೇಮನ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಹೇಮರೆಡ್ಡಿ ಮಲ್ಲಮ್ಮನಂತವರಾಗಿರಬಹುದು, ಅನೇಕ ಶರಣರು, ದಾರ್ಶನಿಕರು ಈ ಸಮಾಜಕ್ಕೆ ಹುಟ್ಟಿ ಬಂದು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸರಿದಾರಿಯಲ್ಲಿ ನಮ್ಮನ್ನು ನಡೆದುಕೊಂಡು ಹೋಗುವಂತೆ ಉಪದೇಶ ಮಾಡಿದ್ದರ ಫಲವಾಗಿ ಇಂದಿನಿಂದ ನಾವು ಹೇಳ್ಕೊತ ಬಂದು ಸಮಾಜ ಹೀಗಿರ್ತದೆ, ಜಾತೀಯತೆ ಹೋಗಬೇಕು, ಮೂಢನಂಬಿಕೆ ಹೋಗಬೇಕು, ಅಸ್ಪೃಶ್ಯತೆ ಇಲ್ಲ, ಮನುಷ್ಯರಲ್ಲಿ ಒಂದೇ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿದರ ಫಲವಾಗಿ ಯಾವ ಕಾಲದಲ್ಲಿ ಮನುಷ್ಯರನ್ನ ಪಶುಗಳಂತೆ ನೋಡ್ತಿದ್ರು, ಸಮಾಜದಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರು ಒರೆಸ್ತಕ್ಕಂಥ ಇತಿಹಾಸವನ್ನು 12ನೇ ಶತಮಾನದಲ್ಲಿರ್ತಕ್ಕಂಥ ಶರಣರ ಸಂದೇಶದಿಂದ ಇವತ್ತು ನಾವೆಲ್ಲ ಒಂದು ದಾರಿಯಲ್ಲಿ ಇವತ್ತು ನಡೆದುಕೊಂಡು ಹೋಗ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿ ಭಾರತ ಒಂದು ಸಂಸ್ಕಾರ ಉಳ್ತಕ್ಕಂಥ ದೇಶ, ಎಲ್ಲರನ್ನೂ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ದೇಶ, ಮನುಷ್ಯರನ್ನ ಮನುಷ್ಯರಂತೆ ಕಾಣಿಕೊಂಡು ಎಲ್ಲರೂ ಮಾನವೀಯತೆಯಿಂದ ಬಾಳ್ತಕ್ಕಂಥ ದೇಶ ಅಂತಕ್ಕಂಥದ್ದು ಇವತ್ತು ನಾವು ಹೆಮ್ಮೆಯಿಂದ ತಿರುಗಾಡ್ತಕ್ಕಂಥದ್ದು. ಹೆಚ್ಚಿನ ವಿಚಾರವನ್ನು ಮಾನ್ಯ ತಾಯಿ ಡಾಕ್ಟರ್ ಜ್ಯೋತಿ ಎಂ ರೆಡ್ಡಿ ಅವರು ಉಪನ್ಯಾಸಕರು ಎಲ್ಲವನ್ನ ಅಧ್ಯಯನ ಮಾಡಿಕೊಂಡು ತಮ್ಮ ಗಮನಕ್ಕೆ ತರ್ತಾರೆ. ನಾನು ಹೆಚ್ಚಿಗೆ ಮಾತನಾಡದೆ, ಯಾವತ್ತೂ ಕೂಡ ಈ ಸಮಾಜದೊಂದಿಗೆ ನಮ್ಮ ಯಾವಾಗಲೂ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಂತರ ಕಲಬುರಗಿ ಜಿಲ್ಲಾ ರೆಡ್ಡಿ ಸಮಾಜದ ಜಿಲ್ಲಾ ಅಧ್ಯಕ್ಷ ಎಸ್.ಬಿ. ಕಾಮರೆಡ್ಡಿ ಮಾತನಾಡಿದರು. ಮನದಲ್ಲಿ ದುಶ್ಚಟಗೊಳಗಾಗಿ ಬಲಿಯಾದವರು, ಮನೆಯವರ ವಿರೋಧಿಯಾಗಿ ಗುರುತಿಸಿದವರು, ಅವರು ಒಬ್ಬ ವೇಶ್ಯಾಸ್ತ್ರೀ ಒಬ್ಬಳಿಗೆ ಹಣ ಕಳೆದುಕೊಂಡ ಒಂದು ವ್ಯಕ್ತಿ, ಅತ್ತೆ ಹೇಮರೆಡ್ಡಿ ಮಲ್ಲಮ್ಮ ಪರೀಕ್ಷೆಗಾಗಿ ಮೂಗುತಿ ಕೇಳಿದಾಗ ಮಲ್ಲಮ್ಮನ ಕಠಿಣ ಒಂದು ಅವರು ಹೇಳಿದಂಥ ಮಾತಿನಿಂದ ಅವರು ಮಾಡಿದ ಒಂದು ಕಾರ್ಯಕ್ಕೆ ಪರಿವರ್ತನೆಯಾಗಿ ಅವರು ಒಂದು ಜ್ಞಾನೋದಯ ಆಗುವಂಥ ಒಂದು ಪರಿಸ್ಥಿತಿ ಬಂತು. ಆ ಒಂದು ನಿಟ್ಟಿನಲ್ಲಿ ಅವರು ತಮ್ಮ ಜೀವನದಲ್ಲಿ ಒಂದು ವೈರಾಗ್ಯವನ್ನು ಪಡೆದು ಒಂದು ಯೋಗಿಯಾಗಿ ಅವರು ಜೀವನ ಸಾಧಿಸಿ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶಕರಾಗಿ ಅವರು ಪರಿವರ್ತನೆಗೊಂಡಾಗ ಈ ಸಂದರ್ಭದಲ್ಲಿ ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರ್ವಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.